ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಚುನಾವಣೆಯ ಪ್ರಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ವಿರುದ್ಧ ಕೀಳುಮಟ್ಟದ ಹೇಳಿಕೆ ನೀಡಿರುವುದು ಸರಿಯಲ್ಲ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿಕೆ. ವರ್ಷದ ನಂತರ ನಡೀತಾ ಇದೆ ಬೆಂಕನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ. ಭಂಡಾರ ಎಸೆದು ದೇವಿಗೆ ಮೆರುಗು ನೀಡುವ ಮೂಲಕ ನೆರವೇರಿದ ರಥ ಇಳಿಯುವ ಕಾರ್ಯಕ್ರಮ. ಕಲ್ಲೋದಿ ಗ್ರಾಮದ ಗದ್ದೆಯಲ್ಲಿದ್ದ ಬೇವಿನ ಮರಕ್ಕೆ ನೇಣು ಬಿಗಿದುಕೊಂಡು ರೈತನ ಸಾವು. ಸಾಲದ ಸುಳಿಗೆ ಮತ್ತೊಂದು ಜೀವ ಬಲಿ. ಚುನಾವಣೆಯ ಪ್ರಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ವಿರುದ್ಧ ಕಿಲ್ಲುಮಟ್ಟದ ಹೇಳಿಕೆ ನೀಡ್ತಾ ಇರೋದು ಸರಿಯಲ್ಲ ಅಂತ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ರು. ಬುಧವಾರ ನಗರದಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ನವರಿಗೆ ಜಗದೀಶ್ ಶೆಟ್ಟರ್ ಹಾಗೂ ಬಿಜೆಪಿಯ ಬಗ್ಗೆ ಮಾತನಾಡೋಕೆ ಯಾವುದೇ ವಿಷಯಗಳಿಲ್ಲ. ನಾನು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಂದ ಮೇಲೆ ಈ ವಿಚಾರಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚುನಾವಣೆಯ ಪ್ರಚಾರದಲ್ಲಿ ಇಷ್ಟೊಂದು ಕೀಳುಮಟ್ಟದ ಪ್ರಚಾರದ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ನಾನು ಕೇಳ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಷಯ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನನ್ಗೆ ಏನಾಗೈತೆ, ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳು ಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತದ, ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತೇನೆ. ಅದಕ್ಕೆ ಇಂಥ ಕೀಳು ಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಆಗಿ ಕೊಡೋದು. ಅವತ್ತು ಏನಾಗೈತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಷ್ಟು ಕೀಳು ಮಟ್ಟದ ಪ್ರಚಾರ ಹೊಂಟಿದಾರಂತಂದ್ರೆ ಅವರು ಇವತ್ತು ಹತಾಶರಾಗಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನೂ ಮಾತಾಡಲಿಕ್ಕೆ ಇಶ್ಯೂ ಇಲ್ಲ, ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಶ್ಯೂ ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಇದು ಲೋಕಸಭಾ ಚುನಾವಣೆ, ಇದೇನೋ ಯಾವುದೋ ಜಡ್ಪಿ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಅಂತ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕೀಳು ಮಟ್ಟದ ಭಾಷೆ, ಕೀಳು ಮಟ್ಟದ ಅಪಪ್ರಚಾರಕ್ಕೆ, ಆ ಕೀಳು ಮಟ್ಟಕ್ಕೆ ನಾವು ಹೋಗ್ಲಿಕ್ಕೆ ಇಲ್ಲ. ಅವತ್ತು ನಾನು ಅಲ್ಲಿ ಹೋಗಿದ್ರಿಂದ ಅವತ್ತೇನು ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅವ್ರಿಗೆ ಗೊತ್ತಿದೆ. ಅವರು ದೊಡ್ಡ ನಾಯಕರೇ ಹೇಳಿದಾರೆ, ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದ್ದಾರೆ, ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿ ಆಗಿದೆ ಅಂತೇಳಿ. ಮತ್ತು ಅವರೇ ನಿಂತು ಕರ್ಕೊಂಡ್ಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು. ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ. ಜಗದೀಶ್ ಶೆಟ್ಟರ್ ಮತ್ತು ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಒಂದು ಚುನಾವಣೆಯಲ್ಲಿ ಬಹಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡಕ್ಕೆ, ಅದೇ ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಇಲ್ಲಿ ನಾ ಗೆಲ್ಲುವುದಿಲ್ಲ, ಜನರ ಬೆಂಬಲ ಬಿಜೆಪಿಗೆ ನರೇಂದ್ರ ಮೋದಿ ಜಗದೀಶ್ ಶೆಟ್ಟರ್ ಸಿಗ್ತಾ ಇದೆ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು, ಅಪಪ್ರಚಾರ, ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಮೇ 7ನೇ ತಾರೀಕು ಬೆಳಗಾವಿ ಜನ ಉತ್ತರ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದಾಸನಕೊಪ್ಪ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು. ಲೋಕಸಭಾ ಚುನಾವಣೆ ನಿಮಿತ್ತ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೆಳಗಾವಿಯ ದಾಸನಕೊಪ್ಪ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು. ದೊಡ್ಡ ಸಂಖ್ಯೆಯಲ್ಲಿ ನಿಂತುಕೊಂಡಿದ್ರೆ ಕೂಡಲಿಕ್ಕೂ ಚೇರಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಎಲೆಕ್ಷನ್ ಒಂದ್ಸಲ ಅವಕಾಶ ಕೊಡಿ. ಗಣ್ಯರೇ ಹಾಗೂ ಎಲ್ಲ ಶ್ರದ್ಧೆಯ ತಾಯಿಂದಿರೇ, ಎಲ್ಲ ಸೋದರ ಸೋದರಿಯರೇ, ಪತ್ರಕರ್ತ ಬಂಧುಗಳೇ, 10 ವರ್ಷದಲ್ಲಿ ಮಾಡಬಾರದು ಮಾಡಿ ಸಾಮಾನ್ಯ ಜನ ಬಡವರು ಸಾಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರಾಜ್ಯದ ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿ ನಮ್ಮನ್ನು ಆಯ್ಕೆ ಮಾಡಿದ್ರಿ, ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ನಾವು 100 ದಿನದಲ್ಲಿ ಅದು ಏನು ನುಡಿದಿದ್ದೇವೆ ಏನಾದ್ರೂ ಒಂದು ಮಾಡಿದ್ರೆ ಹೇಳಿ. ತಾಯಂದಿರಿಗಂತೂ ಬಹಳ ಡೈಲಿ ಬೈಕೊಳ್ತಾ ಇರ್ತಾರೆ ಕೇಂದ್ರ ಸರ್ಕಾರಕ್ಕೆ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆನ್ನಿಗೆ ನಿಂತ ಮತ್ತೋರ್ವ ಜಾರಕಿಹೊಳಿ ಸಹೋದರ ಭೀಮ್ಸಿ ಜಾರಕಿಹೊಳಿ
ಸಾಥ್ ನೀಡಿದ್ದು ಶೆಟ್ಟರ್ಗೆ ಭೀಮಾ ಬಲ ಬಂದಂತಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರನ್ನ ಮಣಿಸೋಕೆ ಪಣ ತೊಟ್ಟಿರುವ ರಮೇಶ್ ಜಾರಕಿಹೊಳಿಗೆ ಶಾಸಕ ಬಾಲಚಂದ್ರ ಬಳಿಕ ಇದೀಗ ಭೀಮ್ಶಿ ಜಾರಕಿಹೊಳಿ ಸಾಥ್ ನೀಡಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಭೀಮ್ಶಿ ನಿವಾಸಕ್ಕೆ ಶೆಟ್ಟರ್ ಭೇಟಿ ನೀಡಿದ್ರು. ಭೀಮ್ಶಿ ಜಾರಕಿಹೊಳಿ ಶೆಟ್ಟರ್ಗೆ ಶಾಲು ಹೊದಿಸಿ ಮನೆಗೆ ಬರಮಾಡಿಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಭೀಮ್ಶಿ ಬಳಿ ಜಗದೀಶ್ ಶೆಟ್ಟರ್ ಮನವಿ ಮಾಡಿದ್ರು. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. 33 ವರ್ಷಗಳ ನಂತರ ಬೆಂಕನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಆರಂಭವಾಗಿದೆ. ಜಾತ್ರೆಯಲ್ಲಿ ಭಂಡಾರ ಎಸೆದು ದೇವಿಗೆ ಮೆರುಗು ನೀಡುವ ಮೂಲಕ ರಥ ಎಳೆಯುವ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ಬೆಳಗಾವಿಯ ಗಣೇಶ್ಪುರ ಸಮೀಪದ ಬೆಂಕನಹಳ್ಳಿಯಲ್ಲಿ 33 ವರ್ಷಗಳ ನಂತರ ನಡೀತಾ ಇರೋ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆ ಅಭೂತಪೂರ್ವ ಉತ್ಸಾಹ ಮತ್ತು ಭಕ್ತಿಯಿಂದ ಪ್ರಾರಂಭವಾಗಿದೆ. ಬೆಂಕನಹಳ್ಳಿಯಲ್ಲಿ ಆರಂಭವಾದ ಶ್ರೀ ಮಹಾಲಕ್ಷ್ಮಿ ದೇವಿಯ ಯಾತ್ರೆ ಸತತ 9 ದಿನಗಳ ಕಾಲ ನಡೆಯಲಿದೆ. ಈ ಯಾತ್ರೆಯ ಮೊದಲ ದಿನ ಪಂಚಕ್ರೋಶಿಯಿಂದ ನೂರಾರು ಭಕ್ತರು ಬೆಂಕನಹಳ್ಳಿಗೆ ಆಗಮಿಸಿದ್ರು. ಭಂಡಾರ ಎಸೆದು ದೇವಿಗೆ ಮೆರುಗು ನೀಡುವ ಮೂಲಕ ರಥ ಎಳೆಯುವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನೆರವೇರಿಸಿದ್ರು. ಗ್ರಾಮ ದೇವತೆಯ ಜಾತ್ರೆಯು ಈಗ ಪ್ರಾರಂಭ ಆಗೋದೇ ನಾಳೆಯಿಂದ 23ರಿಂದ. ಈ ಜಾತ್ರೆ ಈ 30 ವರ್ಷದ ಮೊದಲು ಆಗೈತೆ ಅಂತ ಎಲ್ಲರೂ ಕೇಳಿದ್ದೇವೆ ನಾವು. 33 ಇಯರ್ಸ್. ಅದಕ್ಕೆ ಈಗ ಆಗತ್ತೆ ಸಂಭ್ರಮ ಚೆನ್ನಾಗಿದೆ. ಆದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ಇದು ದೇವಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೆಯೋದ್ರಿಂದ ಎಲ್ಲ ಜನರಿಗೆ ಒಂದು ಸಂಸ್ಕೃತಿ ಕಾರ್ಯಕ್ರಮ ಅದೇ ಪ್ರಕಾರ ಅದ ಅಂತ ಅನ್ನಿಸ್ತದೆ. ಇದನ್ನು ಚೆನ್ನಾಗಿ ಮಾಡಬೇಕು ಮತ್ತು ಇದು ಮುಂದೆ ಇದರಿಂದ ದೇವಿ ಕೃಪೆ ಎಲ್ಲರಿಗೆ ಜನರಿಗೆ ಕೃಪೆ ಆಗಲಿ ಅಂತ ನಾವು ದೇವರ ಕಡೆ ಬೇಡ್ಕೋತೇವೆ. ಎಲ್ಲ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಇಷ್ಟೇ ನಾನು ಹೇಳುವಂತ ಬಯಸುತ್ತೇನೆ. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಪಕ್ಷ ಸಂಘಟನೆ ಮಾಡುವ ಕೆಲಸ ಮಾಡಿದ್ದೇನೆ ಎಂದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಾತನಾಡಿದರು. ಬೆಳಗಾವಿ ರವಿವಾರ ಪೇಟೆಯ ಬಸವೇಶ್ವರ ಬ್ಯಾಂಕ್ ಸಭಾಂಗಣದಲ್ಲಿ ಬುಧವಾರ ವ್ಯಾಪಾರಿಗಳ ಸಭೆಯಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ. ಮೊದಲನೇ ಬಾರಿ ಪ್ರವಾಹ ಬಂದಿತ್ತು, ಅದನ್ನು ಸಮರ್ಥಕವಾಗಿ ನಿಭಾಯಿಸಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಎರಡನೇ ಬಾರಿ ಉಸ್ತುವಾರಿ ಸಚಿವನಾಗಿದ್ದಾಗ ಕೊರೋನಾ ಸೋಂಕು ಬಂದ ವೇಳೆ ಜನರ ಪರ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮರಳಾಗಬೇಡಿ, ಮೋದಿ ಗ್ಯಾರಂಟಿ ನೋಡಿ ಮತ ಹಾಕಿ ಎಂದ್ರು. ಆರ್ಥಿಕ ಪ್ರಗತಿ, ಓವರ್ ಆಲ್ ಡೆವಲಪ್ಮೆಂಟ್ ಇದೆಲ್ಲ ನೋಡಿ ಜನ ಓಟ್ ಹಾಕ್ತಾರೆ. ಯಾವುದೋ ಗ್ಯಾರಂಟಿ ಮತ್ತೊಂದು ಯಾವುದೂ ಇಲ್ಲ. ಈ ಗ್ಯಾರಂಟಿ ಬಿಟ್ಟರೆ ಈಗ ದೇಶಕ್ಕೆ ಯಾರ ಗ್ಯಾರಂಟಿ ಅಂದ್ರೆ ಮೋದಿನೇ ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕು. ಅದಕ್ಕಾಗಿ ಅವರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ನಾಯಕರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ್ಕೊಂಡು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ವರಿಷ್ಠರು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನೀವು ಜನ ಬೆಂಬಲನೂ ಈಗಾಗಲೇ ಸಿಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕೂಡಿ ಇವತ್ತೇನೋ ಬ್ಯಾಂಕ್ ಕಟ್ಟಿದ್ರಿ, ಎಲ್ಲ ಕೆಲಸ ಮಾಡಿದ್ರಿ. ಈ ಭಾಗದ ಒಂದು ಆರ್ಥಿಕ ಪ್ರಗತಿಗೆ ಇನ್ನೂ ಕಾಂಟ್ರಿಬ್ಯೂಷನ್ ಇದೆ. ಇದೇ ರೀತಿ ಮುಂದುವರಿಬೇಕು. ಅದಕ್ಕಾಗಿ ಸುರೇಶ್ ಶೆಟ್ಟಿ ಅವರು ಯಾವ ರೀತಿ ಸಹಕಾರ ಕೊಡ್ತಿದ್ರು, ಸಮಾಜದ ಕೆಲಸ ಕಾರ್ಯಗಳಿರ್ಬೋದು, ಬ್ಯಾಂಕಿನ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಸಂದರ್ಭದಲ್ಲಿ ನಾನು ಸಹಿತ ಎಲ್ಲ ಹಂತದಲ್ಲಿ ನಿಮಗೆ ಸಪೋರ್ಟ್ ಆಗಿ ಸಹಕಾರದಿಂದ ನಾನು ನಿಲ್ತೀನಿ ಅನ್ನುವಂಥ ಭರವಸೆನೂ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ಹುಬ್ಬಳ್ಳಿಯಲ್ಲಿ ಅರ್ಬನ್ ಬ್ಯಾಂಕ್ ಇದೆ, ನಮ್ಮ ತಂದೆಯವರು ವಿಶೇಷ ಅವರು 50-60 ವರ್ಷ ಡೈರೆಕ್ಟರ್ ಚೇರ್ಮನ್ ಆಗಿದ್ರು. ಹುಬ್ಬಳ್ಳಿ ಅರ್ಬನ್ 100 ವರ್ಷದ ಹಳೆಯದು. ಅಲ್ಲಿನೂ ಆ ಸಹಕಾರ ರಂಗದಲ್ಲಿ ಇದ್ದಂಥವ್ರು ನಮ್ಮ ಕುಟುಂಬದವರು. ಹೀಗಾಗಿ ಸಹಕಾರ ರಂಗದಲ್ಲಿ ಒಂದು ಅನುಭವ ಇದ್ದಂಥವ್ರು ನಾವೆಲ್ಲರೂ. ಅದಕ್ಕಾಗಿ ಇವತ್ತೇನು ಸಹಕಾರ ರಂಗದಲ್ಲಿ ಇವತ್ತು ಕೋವಿಡ್ ಬ್ಯಾಂಕ್ ಏನು ಮಾಡಿದಿರಿ, ಇದರಿಂದ 10,000 ಜನರಿಗೆ ನೀವು ಅನುಕೂಲ ಮಾಡಿದಿರಿ. ಇದೇ ಒಂದು ವ್ಯವಸ್ಥೆ ಮುಂದುವರಿಲಿ. ಮತ್ತು ಒಂದು ನಾನು ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಪಾರ್ಲಿಮೆಂಟ್ ಸದಸ್ಯರಾದ ಮೇಲೆ ಬೆಳಗಾವಿ ಒಂದು ಸುಂದರ ನಗರ ಮಾಡಲಿಕ್ಕೆ, ಓವರ್ ಆಲ್ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಕಂಕಣಬದ್ಧರಾಗಿ ಕೆಲಸ ಮಾಡ್ತೀನಿ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಿ ತೋರಿಸ್ತೀನಿ. ನಾನು ಎಲ್ಲೇ ಕೆಲಸ ಯಾವ ಹೊಸ ಹೊಸ ಯೋಜನೆ ತೊಗೊಂಬಂದು, ನೀರಾವರಿ ಯೋಜನೆ ತೊಗೊಂಬಂದು, ರೈತರಿಗೆ ಅನುಕೂಲ ಆಗುವಂಥದ್ದು, ಜನಸಾಮಾನ್ಯ ಅನುಕೂಲ ಆಗುವಂಥ ಎಲ್ಲ ಯೋಜನೆಗಳು ತರುವಂಥ ಕೆಲಸ ಕೇಂದ್ರ ಸರ್ಕಾರದ. ಯಾಕಂದ್ರೆ ಒಂದು ಮಾಜಿ ಮುಖ್ಯಮಂತ್ರಿ ಇದ್ದಂತೆ, ಒಂದು ಆಡಳಿತ ಅನುಭವ ಇದ್ದಂತೆ. ಇವತ್ತು ಯಾವುದೇ IAS ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡುವಷ್ಟು ಮತ್ತು ಯಾವುದೇ ಮಂತ್ರಿಗಳಿಗೆ ಹೋದ್ರೆ 5 ನಿಮಿಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನನಗೆ ಆ ರೀತಿಯಾದಂಥ ಒಂದು ಅರ್ಹತೆ ಇದೆ. ಅದಕ್ಕಾಗಿ ದಯವಿಟ್ಟು ಇವತ್ತು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿಯಾಗಿ ನಿಲ್ಲಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ವಿನಂತಿ ಮಾಡ್ತೀನಿ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಏಪ್ರಿಲ್ 24ರಂದು ಸವದತ್ತಿ ಯಲ್ಲಮ್ಮನ ಜಾತ್ರೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಯಲ್ಲಮ್ಮನ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುದಗ ಗ್ರಾಮದ ಭಕ್ತರು 5 ದಿನದ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಏಪ್ರಿಲ್ 24ರಂದು ಸವದತ್ತಿಯ ಯಲ್ಲಮ್ಮ ದೇವಿಯ ಜಾತ್ರೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷವೂ ಬೆಳಗಾವಿ ತಾಲೂಕಿನ ಯಲ್ಲಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಲ್ಲಮ್ಮನ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿಯ ಮುದಕಾನ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ಸುಮಾರು 3-4 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಯಾತ್ರೆಯನ್ನ ಭಕ್ತರು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗ್ತಾ ಇದ್ದು, ಬೇಸಿಗೆಯ ದಿನಗಳಲ್ಲಿಯೂ ಭಕ್ತರ ದಂಡು ಹರಿದು ಬರುತ್ತಿದೆ ಎಂದು ಸುನಿಲ್ ಅಸ್ತೇಕರ್ ತಿಳಿಸಿದರು. आज चैत्र पौर्णिमेला या ठिकाणी सौदत्ती येथील क्षेत्र यल्लम्मा देवीच्या ठिकाणी उपये येतो. एक दिवस आधी येऊन आज इथला सर्व नारायणी घालण्याचा जो विधिवत पूजा करायचा असतो तो साजरा करतो. गेले 2-4 दिवस गावात हनुमान यात्रेनिमित्त जो उत्सव झाला, त्यात आज जो चैत्र पौर्णिमेचा दोना असतो त्याच दिवशी वर्षातून एकदा समस्त वेगळे ग्रामस्थ त्यांच्या सर्व मित्रमंडळी पैकून येऊन की जेणेकरून आम्हाला गेल्या कोरोना काळानंतर 1-2 वर्ष हा पाऊस कमी झाला की देवीचा आशीर्वाद लागून पाऊस पाणी शेतकऱ्यांच्या सगळ्या अडीअडचणी सुटावं किंवा गावावरती व समस्त पृथ्वीवरती अगदी चांगल्या प्रकारे आशीर्वाद राहावा. जेणेकरून आपला हा हिंदू धर्म ज्याप्रमाणे आपण साजरा करतो
दशाटंचा उत्सव आहे त्या हिंदू धर्मातीलच एक आमच्या गाव आहे म्हणजे हा चैत्र पौर्णिमेचा अगदी सुवर्णाक्षर आहे किंवा चांगल्या तऱ्हेने जाणारा दिवस हा सदोदित साजरा करतो आणि त्या ठिकाणी आज भाविक आले जागा उपलब्ध करून दिली की आज न्यूजच्या वतीने आम्ही त्यांचेसुद्धा आभार व्यक्त करतो व येथील प्रशासनाने जी व्यवस्था केली आहे त्यातून सुद्धा अजून थोडी सुधारणा व्हावी व हे क्षेत्र सर्व उत्तरोत्तर मोठं होऊन हे भारत देशातील एक मोठं धार्मिक स्थळ आहेच आणि ह्याच्यावरही मोठं हवं ही आम्ही समजतो होते आशा व्यक्त करतो. ಮಹದೇವ್ ಪವಾರ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಮಂಗಳವಾರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಆರೋಪಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ನೇಹಾಳ ಕೊಲೆಯನ್ನ ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರೋದು ಸರಿಯಲ್ಲ ಎಂದು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯನ್ನ ಖಂಡಿಸಿ ಮಂಗಳವಾರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮಹದೇವ್ ಪವಾರ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಸಾಲದ ಸುಳಿಗೆ ಅತನಿಯಲ್ಲಿ ಮತ್ತೊಂದು ಜೀವ ಬಲಿಯಾಗಿದೆ. ಜಂಬಗಿ ಗ್ರಾಮದ ರೈತ ಬೀರಪ್ಪ ರಾಮಚಂದ್ರ ಕೋಳಕರ್ ಸಾಲದ ಬಾಧೆ ತಾಳಲಾರದೆ ನೇಣಿಗೆ ಶರಣಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಕಾಕವಾಡ ಮತಕ್ಷೇತ್ರದ ಕಲ್ಲುತಿ ಗ್ರಾಮದ ಕರೆಪ್ಪನ ತೋಟದ ಗದ್ದೆಯಲ್ಲಿದ್ದ ಬೇವಿನ ಮರಕ್ಕೆ ನೇಣು ಬಿಗಿದುಕೊಂಡು ಅಥಣಿ ತಾಲೂಕಿನ ಜಂಬಗಿ ಗ್ರಾಮದ ರೈತ ಬೀರಪ್ಪ ರಾಮಚಂದ್ರ ಕೋಲ್ಕರ್ ಸಾವಿಗೆ ಶರಣಾಗಿದ್ದಾನೆ. ಕೃಷಿ ಚಟುವಟಿಕೆಗಾಗಿ ಸುಮಾರು 8 ಲಕ್ಷ ಸಾಲ ಮಾಡಿದ್ದ ಎಂದು ತಿಳಿದು ಬಂದಿದೆ. ಮಳೆಗಾಲ ವಿಳಂಬವಾದ ಕಾರಣ ಭೂಮಿಯಲ್ಲಿ ಬೆಳೆದ ಕಬ್ಬು ಸಂಪೂರ್ಣ ಒಣಗಿ ರೈತ ಸಾಲ ತೀರಿಸಲಾಗದೆ ಸ್ವಾಭಿಮಾನಕ್ಕೆ ಅಂಜಿ ರಾತ್ರಿ ತಮ್ಮ ಮನೆಯ ಪಕ್ಕದ ಜಮೀನಿನಲ್ಲಿದ್ದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಯುವಕನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಲ್ಕು ಬ್ಯಾಂಕ್ ಹೋದವ್ರು ಟೋಟಲ್ ಅದು ಮನೆಗೆ ಬಂದ ಏನು ಕಿರಿಕಿರಿ ನಾವು ತಿಂಗಳ ತುಂಬಿದ್ವಿ. ಅವ್ರಿಗೆ ಜರ ತುಂಬುದು ಈಗ ಮಳಿ ಇರ್ಲಿಕ್ಕ ಬೆಳೆ ಏನು ಬಂದಿರಲಿಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಇಲ್ರಿ ಅದ ಮನ್ಸಿಗೆ ಮಾಡ್ಕೊಂಡಿದ್ರಿ ಅವ್ರಲ್ಲಿ ತುಂಬುದು ಹೆಂಗತ್ತಂದ ಎತ್ತಾಡಿ ಹೊರಗು ತುಂಬಿ ಹಿಂಗೆ ಹೇಳಿಲ್ರಿ 2 ಸರ್ತಿ ಅಂತಿದ್ರಿ ಅವ್ರು. ಒಂದೆರಡು ಸರ್ತಿ ಅಷ್ಟು ಅಂತಿದ್ರಿ. ನೀನು ಗುಡಿಗೆ ಹೋಗಿದ್ರಿ ಅಲ್ಲಿಂದ ಅಲ್ಲೇ ಗುಡಿಯಾಗ ಅಷ್ಟು ಭೇಟಿಯಾಗ್ರಿ ಅವ್ರು ಭಾಳ ನಮಗೆ ಸಿಕ್ಕಿದ್ರಿ. ಮದುವೆಯಾಗ 4 ವರ್ಷ ಚಲೋ ಇತ್ರಿ. ನಾ ಬಂದಿಲ್ಲ ಮನೆಯಾಗ 4 ವರ್ಷ. ಹೆಸರು ಪ್ರಿಯಾ ಬೀರಪ್ಪ. ಸಂತೋಷ್ ಬಡ್ಕಂಬಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಅಥಣಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया बहुत सुंदर लग रहा है. वैसे सच कहूं तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी.
ये है, ये कैसा है समा, ये प्यार सा एहसास है, ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತ ಉಮೇಶ್ ಕೆ ಭಟ್ ಅವರ ಮನೆಯ ಆವರಣದಲ್ಲಿ ಬಹಿರಂಗ ಪ್ರಚಾರ ಸಭೆಯನ್ನ ನಡೆಸಲಾಯಿತು. ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಲ್ಲಾಪುರ ತಾಲೂಕಿನ ಎಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತ ಉಮೇಶ್ ಕೆ ಭಟ್ ಅವರ ಮನೆಯ ಆವರಣದಲ್ಲಿ ಬಹಿರಂಗ ಪ್ರಚಾರ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ಅಂಜಲಿ ನಿಂಬಾಳ್ಕರ್ ಸೇರಿದಂತೆ ಸಾಕಷ್ಟು ಜನ ಉಪಸ್ಥಿತರಿದ್ದರು. ಭಾಗದಲ್ಲಿ ಬೆಳಿಗ್ಗೆ ತಾನೇ ನಾನು ನೋಡಿದೆ, ಇವತ್ತು ಕೂಡ ನೋಡ್ತಾ ಇದ್ದೀನಿ, ಸಿದ್ದಿ ಸಮುದಾಯ ಸಾಕಷ್ಟು ಜನ ಇದ್ದಾರೆ. ಆ ಸಮುದಾಯಕ್ಕೆ ನ್ಯಾಯ ಕೊಡೋದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರನೇ, ನೀವು ಮರಿಬಾರ್ದು. ಇಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ನಿಮಗೆ ಇನ್ನೂ ಜಾಸ್ತಿ ಸೌಲಭ್ಯ ಸಿಕ್ಕಬೇಕು ಅಂತ ST ಸಮುದಾಯಕ್ಕೆ ಕೂಡ ಸೇರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ತಾವು ಅಂತ ಪಕ್ಷ ಜೊತೆ ಇಂಥ ನಾಯಕರ ಜೊತೆ ಇರಬೇಕು ಅಂತ ವಿನಂತಿ ಮಾಡ್ತೀನಿ. ನನಗೋಸ್ಕರ ಬೇಡ, ದೇಶಪಾಂಡೆ ಸಾಹೇಬ್ರು ಈಗ ತಾನೇ ಹೇಳಿದ್ದಾರೆ, ನಿಮ್ಮೂರಿಗೆ ಈ ಭಾಗದಲ್ಲಿ ಎಲ್ಲ ಜನರಿಗೆ ಏನು ಸೇವೆ ಮಾಡಿದ್ದಾರೆ, ಏನೇನು ನಿಮಗೆ ದಿನನಿತ್ಯ ಇರ್ತಕ್ಕಂಥ ಕಷ್ಟಕ್ಕೆ ಪರಿಹಾರ ಕೊಡಲಿಕ್ಕೆ ಹೆಂಗೆ ಅವರು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ತೋರಿಸಿದ್ದಾರೆ. ನಮಗೀಗ ಬೇಡ, ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಮನೆಗೆ ಸಿಗ್ತಾ ಇದೆ ಅದಕ್ಕೋಸ್ಕರ, ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ತಾವು ಎಲ್ಲರೂ ಮತ್ತೆ ಒಮ್ಮೆ ಸತಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. 23 ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚುನಾವಣೆಯ ಪ್ರಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ವಿರುದ್ಧ ಕೀಳುಮಟ್ಟದ ಹೇಳಿಕೆ ನೀಡಿರುವುದು ಸರಿಯಲ್ಲ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿಕೆ. ವರ್ಷದ ನಂತರ ನಡೀತಾ ಇದೆ ಬೆಂಕನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ. ಭಂಡಾರ ಎಸೆದು ದೇವಿಗೆ ಮೆರುಗು ನೀಡುವ ಮೂಲಕ ನೆರವೇರಿದ ರಥ ಎಳೆಯುವ ಕಾರ್ಯಕ್ರಮ. ಕಲ್ಲೋದಿ ಗ್ರಾಮದ ಗದ್ದೆಯಲ್ಲಿದ್ದ ಬೇವಿನ ಮರಕ್ಕೆ ನೇಣು ಬಿಗಿದುಕೊಂಡು ರೈತನ ಸಾವು. ಸಾಲದ ಸುಳಿಗೆ ಮತ್ತೊಂದು ಜೀವ ಬಲಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.